ಜೈ ಶ್ರೀರಾಮ್ ಎಲ್ಲರಿಗೂ. ನಾವೆಲ್ಲ ಗೆಳೆಯರು ಸೇರಿಕೊಂಡು ನಮ್ಮ ಉತ್ತರ ಕರ್ನಾಟಕದ ಮಲೆನಾಡು ಸಸ್ಯ ಸಂಜೀವಿನಿಯ ಪರ್ವತ ಕಪ್ಪತ್ತಗುಡ್ಡಕ್ಕೆ ಹೋಗೋ ಪ್ಲಾನ್ ಮಾಡಿದ್ವಿ. ಶಿರಟ್ಟಿಯಿಂದ 2 ಬೈಕು ಒಂದು ಕಾರನ್ನ ತಗೊಂಡು ಪೆಟ್ರೋಲ್ ಅನ್ನ ಹಾಕಿಸ್ಕೊಂಡು ಹೊರಟ್ವಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಪ್ಪತ್ತಗುಡ್ಡ ಅಂದ್ರೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಮಲೆನಾಡು ಅಂತ ಕರೀತಾರೆ. ಈ ಕಪ್ಪತ್ತಗುಡ್ಡಕ್ಕೆ ನಾನಿವತ್ತು ನಮ್ಮ ಗೆಳೆಯರೊಂದಿಗೆ ಬಂದಿದ್ದೀನಿ. ಈ ಹೊಸ ಲಾಗ್ಗೆ ನಿಮ್ಗೆ ಸ್ವಾಗತವನ್ನ ಹೇಳ್ತಾ ನಮ್ಮ ಗೆಳೆಯರೊಂದಿಗೆ ನಾನು ಬಂದಿದ್ದೀನಿ. ಈಗ ನಾನು ಸದ್ಯಕ್ಕಿರೋದು ಕಪ್ಪತ್ತಗುಡ್ಡದ ದ್ವಾರ ಅಂದ್ರೆ ಕಪ್ಪತ್ತಗುಡ್ಡದ ಆರಂಭದ ಜಾಗ ಅಂದ್ರೆ ಇದು ಕಪ್ಪತ್ತಗುಡ್ಡದ ಆರಂಭ ಜಾಗವನ್ನ ಈ ರೀತಿಯಾಗಿ ತೋರಿಸಿದ್ದಾರೆ. ನೀವೆಲ್ಲರೂ ನೋಡ್ಬೋದು. ನಮ್ ಜೊತೆಗಿರೋದು ನಾವೀಗ ಅಲ್ಲಿ ನಿಂತಿರುವಂತಹ ಕಾರ್ ಗಾಡಿ ಬೈಕ್ ಗಳಲ್ಲಿ ನಾವೆಲ್ಲರೂ ಬಂದಿದೀವಿ. ಅವರೆಲ್ಲರ ಜೊತೆಗೆ ನಾವು ಒಂಚೂರು ಕಪ್ಪತ್ತಗುಡ್ಡ ಯಾವ್ಯಾವ ರೀತಿ ಇದೆ, ಕಪ್ಪತ್ತಗುಡ್ಡದ ವಾತಾವರಣ ಹೆಂಗಿದೆ, ಕಪ್ಪತ್ತಗುಡ್ಡದ ಅದ್ಭುತಗಳೇನು ಎಲ್ಲವನ್ನು ಕೂಡ ಎಷ್ಟು ಸಾಧ್ಯನೋ ಅಷ್ಟು ನೋಡುವಂತ ಪ್ರಯತ್ನವನ್ನು ಮಾಡೋಣ. ನಾವೆಲ್ಲರೂ ಈಗ ಹೊರಡೋಣ, ಬರ್ರಿ. ಗೆಳೆಯ ಅಭಿಷೇಕನ ಜೊತೆ ಬೈಕಲ್ಲಿ ಹತ್ತಿ ದ್ವಾರದಿಂದ ಒಳಗಡೆ ಕಪ್ಪತ್ತಗುಡ್ಡದ ಕಡೆ ಹೊರಟೆ. ಕೇಳದೆ ಬಂದೆ ನೀನು, ಹೇಳದೆ ನನ್ನ ಮನಸ್ಸಲ್ಲಿ, ಕಣ್ಣಿಗೆ ಕಾಣದ ಈ ಪ್ರೀತಿ ಎಂಬ ರಂಗು ಚೆಲ್ಲಿ, ಕಾಣದೆ ಹೋದೆ ಅಲ್ಲಿ, ಕಾಡಿದ ನಿನ್ನ ನೆನಪಲ್ಲಿ, ಯಾರನ್ನೇ ಕಂಡರೂ ನಿನ್ನೆ ಕಾಣುವೆ ಅಲ್ಲಿ. ಹುಡುಗೋ ದಾರಿ ನಿನ್ನಲ್ಲಿ ಸೇರಿ, ನೀ ಸಿಕ್ಕರೆ ಸಾಕು, ಬೇಡುವೆ ಸಾರಿ ಭಯವ ಮೀರಿ, ನಿನ್ನ ಒಲವೇ ಬೇಕು. ಕಪ್ಪತ್ತಗುಡ್ಡ ಬಂದೇ ಬಿಡ್ತು, ಹಸಿರು ನಮ್ಮನ್ನ ಸ್ವಾಗತಿಸಿತು. ಗೆಳೆಯರೆಲ್ಲರೂ ಸೇರಿಕೊಂಡು ಮುಂಜಾನೆ 8ರ ಹೊತ್ತಿಗೆ ಗುಡ್ಡ ಹತ್ತಲು ಆರಂಭ ಮಾಡಿದ್ವಿ. ನಾನು ಕೂಡ ಮೊದಲ ಹೆಜ್ಜೆ ಇಟ್ಟು ಜೈ ಕಪ್ಪತ್ತು ಮಲ್ಲೇಶ್ವರ ಎಂದು ಗುಡ್ಡ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಗೆಳೆಯರ ಜೊತೆ ಗೆಳೆಯರಂತೆ ಇರುವ ನಮ್ಮ ಬಸವರಾಜ್ ಸರ್ ಮತ್ತವರ ಮಗ ಸಮರ್ಥ್ ಕೂಡ ಬಂದಿದ್ರು. ಇಲ್ಲಿ ನೋಡ್ಬೋದು ನಮ್ಮ ಗೆಳೆಯರು ತುಂಬಾ ಜೋಶಿಂದ ಗುಡ್ಡ ಹತ್ತೋದಕ್ಕೆ ಆರಂಭ ಮಾಡಿದ್ದಾರೆ. ಯಾರಿಂದ ನೀನು ಏನನ್ನು ಹೇಳಿಸುವೆ, ಯಾರಿಂದ ನೀನು ಏನನ್ನು ತೋರಿಸುವೆ, ನಿನ್ನಾಟವೆಲ್ಲ. ನಾವೀಗ ಸದ್ಯಕ್ಕೆ ಹತ್ತೋದಕ್ಕೆ ಆರಂಭ ಮಾಡಿದೀವಿ. ಹತ್ತ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವ ಆಗ್ತಿದೆ. ನಾವು ನಮ್ಮ ಹಿಂದ್ಗಡೆ ನೋಡ್ಬೋದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯೂ ಇದೆ. ಈಗ ಹತ್ತಾ ಇದೀವಿ. ಏನಂದ್ರೆ ನಮ್ಮ ಭಾರತೀಯ ಪ್ರವಾಸಿಗರ ಕಥೆ ಏನಂದ್ರೆ ಇದು ಯಾವ್ಯಾವ ಇಂಥ ಪಾರಂಪರಿಕ ಸ್ಥಳಗಳಿದಾವೋ, ಏನೇನಿದಾವೋ ಇಲ್ಲೆಲ್ಲ ಬರೋದು, ಮೋಜು ಮಸ್ತಿ ಮಾಡೋದು, ಈ ರೀತಿಯಾಗಿ ಎಲ್ಲ ಕಸ ಕಡ್ಡಿ ಚೆಲ್ಲಿ ನಮ್ಮ ಪರಿಸರವನ್ನ ನೋಡೋದಕ್ಕಾಗಿ ಬಂದು ಪರಿಸರವನ್ನ ಹಾಳು ಮಾಡಿ ಹೋಗೋದು ನಮ್ಮ ಭಾರತೀಯರ ಮನಸ್ಥಿತಿ. ನಾವಿಲ್ಲಿ ಗಮನಿಸ್ಬೋದು ಎಷ್ಟು ಅದ್ಭುತ ಆಗಿರ್ತಕ್ಕಂಥ ವ್ಯೂ ಇದೆ. ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದು ಮಲೆನಾಡಿದೆ ಅನ್ನೋದನ್ನ ನಾವು ಮರಿಬಾರ್ದು. ಅಲ್ಲಿ ನಿಮ್ಮ ಬರ್ತಾಳ. ಹತ್ತುತ್ತಾ ಸ್ವಲ್ಪವೇ ದೂರದಲ್ಲಿ ನಮ್ಮ ಪ್ರೀತಿಯ ಫೋಟೋ ಸೆಷನ್ ಆರಂಭವಾಗೇ ಬಿಡ್ತು. ಸಮ್ಮು ಕೆಳಗಿಳಿಪ್ಪ. ಈ ಗರ್ಲ್ ಸದ್ಯಕ್ಕೆ ನಿನ್ಕಿಂತ ನಡ್ಕೊಂತ ಹೊಂಟಾಳ ಹುಡುಗಿ. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ 1000 ಪದಗಳ ಮೂಕಸೆ. ಇನ್ನೊಂದು ಚೂರು ಮೇಲ್ಗಡೆ ಹತ್ತಿ ನಾವು ತಲುಪಿದ್ದು ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನ. ಸದ್ಯಕ್ಕಿರುವಂತದ್ದು ಸುಕ್ಷೇತ್ರ ಶ್ರೀ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನ. ಅಂದ್ರೆ ಈ ಕಪ್ಪತ್ತಗುಡ್ಡದ ಏನು ಈ ದೈವವನ್ನ, ಈ ಕಪ್ಪತ್ತಗುಡ್ಡದ ವಾತಾವರಣವನ್ನ ಕಾಪಾಡುವಂತಹ ದೈವ ಅಂತ ಹೇಳಿ ಕಪ್ಪತ್ತ ಮಲ್ಲೇಶ್ವರವನ್ನ ನಂಬಿದ್ದಾರೆ. ಇಲ್ಲಿ ಮೊದಲಿಗೆಲ್ಲ ಹಿಂದಿನ ಕಾಲದಲ್ಲಿ
ಈ ದೇವರ ದರ್ಶನಕ್ಕಾಗಿ ಬರ್ತಿದ್ರು. ದೇವರ ಬಹಳಷ್ಟು ಜನ ದೇವರಿಗೆ ನಡ್ಕೊಳ್ತಿದ್ರು. ಆದ್ರೆ ಈ ದೇವ್ರ ಕಾರಣಕ್ಕಾಗಿ ಬಹಳಷ್ಟು ಜನ ಬರ್ತಿದ್ರು. ಆದ್ರೆ ಈಗ ಟ್ರಕ್ಕಿಂಗ್ ಅದು ಇದು ಅಂತ ಹೇಳಿ ಆಧುನಿಕತೆಯ ಹೆಸರಿನೊಳಗಡೆ ಸಾಕಷ್ಟು ಜನ ಇಲ್ಲಿ ಬಂದು ಇದನ್ನೆಲ್ಲವನ್ನು ಕೂಡ ಯಾವ ರೀತಿ ಪರಿಸರವನ್ನ ನೋಡಬೇಕು, ಆಸ್ವಾದಿಸಬೇಕು ಅನ್ನುವಂಥದ್ದನ್ನ ಮಾಡ್ತಿದ್ದಾರೆ. ನಮ್ಮಂತ ಸಾಕಷ್ಟು ವ್ಲಾಗರ್ಸ್ಗಳು ಕೂಡ ಇಲ್ಲಿ ಬರ್ತಾರೆ. ಯೂಟ್ಯೂಬರ್ಸ್ ವ್ಲಾಗರ್ಸ್ ಎಲ್ಲ ಬರ್ತಾರೆ. ಒಂದ್ಸಾರಿ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನದ ಒಳಗಡೆ ಹೋಗಿ ನೋಡ್ಕೊಂಬರೋಣ. ಇದು ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನದ ಒಳಗಡೆ ಭಾಗ. ಬಹಳ ಸಣ್ಣದಾಗಿದ್ರು ಕೂಡ ಅದ್ಭುತವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಕಪ್ಪತ್ ಮಲ್ಲೇಶ್ವರ ದೇವರ ಮೂರ್ತಿ ಅದ್ಭುತವಾಗಿ ಕಟ್ಟಿದ್ದಾರೆ. ಏನಂದ್ರೆ ಇದು ಕಪ್ಪತ್ ಮಲ್ಲೇಶ್ವರನಿಗಾಗಿ ನಡೆದುಕೊಳ್ಳುವಂತ ಸಾಕಷ್ಟು ಜನ ಹಿಂದಿನ ಕಾಲದಲ್ಲಿ ಇದ್ರು. ಅವರೆಲ್ಲರೂ ಕೂಡ ಭಯ ಭಕ್ತಿಯಿಂದ ಈ ಗುಡ್ಡದ ಮೇಲೆ ಬಂದು ಕಪ್ಪತ್ ಮಲ್ಲೇಶ್ವರರ ದರ್ಶನವನ್ನು ತೆಗೆದುಕೊಂಡು ಹೋಗ್ತಿದ್ರು. ಅದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ಈ ಸದ್ಯಕ್ಕೆ ನಾವು ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನದ ಒಳಗಡೆ ಇದ್ದೀವಿ. ಸ್ನೇಹಿತರೆ, ನಾವೀಗ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನವನ್ನ ನೋಡಿ ಇದ್ರ ಮೇಲ್ಗಡೆಗೂ ಕೂಡ ಇನ್ನು ಈ ವಾತಾವರಣ, ಈ ಪ್ರಕೃತಿ ಇದೆಲ್ಲವನ್ನು ಕೂಡ ಸವಿಯುವಂತ ಕೆಲಸವನ್ನು ಮಾಡೋಣ. ಮೇಲ್ಗಡೆ ಏನೇನಿದೆ ಅಂತ ನೋಡೋಣ. ನಮ್ಮ ಜೊತೆ ನಮ್ಮ ಸ್ನೇಹಿತರಿದ್ದಾರೆ. ಎಲ್ಲರೂ ಕೂಡ ಒಂದೊಂದು ಲಾಲಿಪಾಪ್ ಅನ್ನು ತಗೊಂಡು ಮೇಲ್ಗಡೆ ಹೋಗೋವರೆಗೂ ಕೂಡ ಆರಾಮಾಗಿ ಹೋಗೋಣ ಅಂತ ಹೇಳಿ ಒಂದೊಂದು ಲಾಲಿಪಾಪ್ ಅನ್ನು ತಗೊಂಡು ಹೋಗ್ತಿದೀವಿ. ಎಲ್ಲರೂ ನಮ್ಮ ಸ್ನೇಹಿತರಿದ್ದಾರೆ, ಹೋಗೋಣ. ಕಪ್ಪತ್ತಿಗೆ ಚಂದ. ನಮ್ಮ ವಿಡಿಯೋದಾಗ ಅನೌನ್ಸ್ ಮಾಡ್ಬಿಡ್ರಿ ಸರ್ ನಮ್ಮ ವಿಡಿಯೋದಾಗ ಒಮ್ಮೆ ಅನೌನ್ಸ್ ಮಾಡ್ಬಿಡ್ರಿ. ತಾಡ್ರಿ ಸರ್, ಒಂದೇ ನಿಮಿಷ. ಇವತ್ತು ನಾವು ಕಪ್ಪತ್ತಗಿರಿಗೆ ಬಂದಿದ್ವಿ. ದಿವಸ ಈ ಕಪ್ಪತ್ತಗಿರಿಯಲ್ಲಿ ಯಾವುದೇ ರೀತಿಯಾದಂತ ಏನಿರ್ಲಿಲ್ಲ, ಫೀಸ್ ಇರ್ಲಿಲ್ಲ, ಹೋಗೋದಕ್ಕೆ ಯಾವುದೇ ರೀತಿಯಾದ ಟಿಕೆಟ್ ಇರ್ಲಿಲ್ಲ. ಆದ್ರೆ ಇವತ್ತು ಬಂದಿದ್ದೀವಿ. ಇವತ್ತು ಆರಂಭ ಆಗಿದೆ. ಇಲ್ಲಿರುವಂತ ಅಧಿಕಾರಿಗಳು ಹೇಳ್ತಿದ್ದಾರೆ, ಅವ್ರಿಗೂ ಮಾತನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಕಪ್ಪತಗುಡ್ಡ ವನ್ಯಜೀವಿ ಧಾಮದಲ್ಲಿ ಚಾರಣ ಅಂದ್ರೆ ಟ್ರೆಕ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ಈ ಟ್ರೆಕ್ಕಿಂಗ್ ವ್ಯವಸ್ಥೆಯಲ್ಲಿ ಇಲ್ಲಿ ಗಾಳಿಗುಂಡಿ ವ್ಯೂ ಪಾಯಿಂಟ್ಗೆ ಮಕ್ಕಳಿಗೆ 10 ರೂಪಾಯಿ ಹಾಗೂ ವಯಸ್ಕರಿಗೆ ಪ್ರತಿಯೊಬ್ಬರಿಗೂ 25 ರೂಪಾಯಿ ಹಂಗೆ ಇಲ್ಲಿ ಟಿಕೆಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಸಹಕಾರ ಕೊಟ್ಟು ಸಹಕರಿಸಬೇಕೆಂದು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಇಲ್ಲಿಂದ ನಾವು ಈ ರೀತಿಯಾಗಿ ಒಂದು ಟಿಕೆಟ್ ಇರ್ತಾವು. ನಾವು ಇಲ್ಲಿ ಕೊಟ್ಟಿರ್ತಾರ ಅವರು. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ, ಕಪ್ಪತಗುಡ್ಡ ಅಭಯಾರಣ್ಯ, ಶಿರಟ್ಟಿ, ಗಾಳಿಗುಂಡಿ ಹಿಲ್ ವ್ಯೂ ಪಾಯಿಂಟ್ 25 ರೂಪಾಯಿ ವಯಸ್ಕರಿಗೆ, ಚಿಕ್ಕವ್ರಿಗೆ 10 ರೂಪಾಯಿ ಅಂತ ಇಲ್ಲಿರುವ ಅಧಿಕಾರಿಗಳು ಹೇಳಿದ್ರು. ಯಾರೇ ಇಲ್ಲಿ ಬಂದ್ರು ಕೂಡ ಇನ್ಮೇಲಿಂದ ಇದೊಂದು ತಲೆಯಲ್ಲಿರ್ಲಿ. ಕಪ್ಪತ್ ಗುಡ್ಡಕ್ಕೆ ಬಂದ್ರೆ ಇಲ್ಲಿಂದ ನಾವು ಫೀಸ್ ಅನ್ನ ಕೊಟ್ಟು ಹೋಗ್ಬೇಕಾಗುತ್ತೆ. ಇದು ಹೊಸದಾಗಿ ರೂಲ್ಸ್ ಅಂತಂದಿದ್ದಾರೆ. ಅದು ನಾವು ಬಂದಿನಾನೆ ತಂದಿದ್ದಾರೆ. ಯಾವ್ದು ಸರ್? ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಫೋನ್ ಪೇ, ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಫೋನ್ ಪೇ, ಗೂಗಲ್ ಪೇ ಕೂಡ ಇಲ್ಲಿ ನಡೆಯೋಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಕ್ಯಾಶ್ ಅನ್ನ ತರ್ಬೇಕಂತ ಇಲ್ಲಿರುವ ಅಧಿಕಾರಿಗಳು ಹೇಳ್ತಿದ್ದಾರೆ. ಇನ್ ಮೇಲಿಂದ ಕಪ್ಪತ್ ಗುಡ್ಡಕ್ಕೆ ಬಂದ್ರೆ 25 ರೂಪಾಯಿಯನ್ನ ಫೀ ಅನ್ನ ಕೊಟ್ಟು ಹೋಗ್ಬೇಕು. ಇದು ಕಪ್ಪತ್ ಗುಡ್ಡದ ಒಂದು ಹೊಸದಾಗಿ ರೂಲ್ಸ್ ಅನ್ನು ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿ ಕಪ್ಪತ್ ಗುಡ್ಡದ ಮೇಲಿನಿಂದ ವ್ಯೂ ಕಾಣ್ತಾ ಇದೆ. ನಮ್ಮ ಸ್ನೇಹಿತರೆಲ್ಲರೂ ಕೂಡ ಮೇಲ್ಗಡೆ ಹೋಗಿದ್ದಾರೆ. ಅಲ್ಲಿ ಏನೋ ಗಾಳಿ ವ್ಯೂ ಪಾಯಿಂಟ್ ಅಂತ ಯಾವುದೋ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ. ಅದು ಹೇಗಿದೆ ಅಂತ ನಾವು ನೋಡೋಣ. ಇಲ್ಲಿಂದ ಮೇಲ್ಗಡೆ ಹತ್ತ ಹೋಗೋಣ, ಬನ್ನಿ. ಒಂದ್ 2 ಮಾತು ಮಾತಾಡ್ರಿ ಬಕೀರೇಶಣ್ಣ ಹತ್ತುವಾಗ. ಎಲ್ಲರೂ ಬರ್ರಿ ಕಪ್ಪತ್ ಗುಡ್ಡಕ್ಕ. ಪ್ರವಾಸಿ ತಾಣ ಆಗೈತಿ. ಅಡ್ರೆಸ್ ನಮಗೆ ಗೊತ್ತಿಲ್ಲ. ಧನ್ಯವಾದಗಳು ಫ್ರೆಂಡ್ಸ್. ಕಪ್ಪತ್ ಗುಡ್ಡದ ಒಂದು ಮೇಲ್ಭಾಗಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿಂದ ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯೂ ನಮ್ಗೆ ಕಾಣ್ತಾ ಇದೆ. ನಾವೆಲ್ಲರೂ ಕೂಡ ಈ ರೀತಿಯಾದಂತಹ ವ್ಯೂ ಅನ್ನ ಮಲೆನಾಡಲ್ಲಿ ಕಾಣ್ತಾ ಇದ್ವಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ವ್ಯೂ ಇದೆ. ಗದಗ ಜಿಲ್ಲೆಯ ಶಿರಟ್ಟಿ, ಲಕ್ಷ್ಮೇಶ್ವರ, ಮುಂಡರ್ಗಿ 3 ತಾಲೂಕುಗಳಲ್ಲಿ ಇರುವಂತಹ ಅದ್ಭುತವಾಗಿರ್ತಕ್ಕಂಥ ಗುಡ್ಡ ಅಂದ್ರೆ ಅದು ಕಪ್ಪತ್ ಗುಡ್ಡ.
ಇದು ಬರೀ ಪ್ರಾಕೃತಿಕ ಸೌಂದರ್ಯ ಮಾತ್ರವಲ್ಲದೆ ಇಲ್ಲಿರುವಂತಹ ಕಪ್ಪತ್ತಗುಡ್ಡ ಮಲ್ಲೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಸಾಕಷ್ಟು ಜನ ಇಲ್ಲಿ ಟ್ರಕ್ಕಿಂಗ್ ಅನ್ನು ಮಾಡ್ತಿದ್ದಾರೆ, ನಾವು ನೋಡ್ಬೋದು. ಇಷ್ಟು ಅದ್ಭುತವಾದಂತಹ ಪ್ರಾಕೃತಿಕ ಸೌಂದರ್ಯ ಇರುವಂತಹ ಈ ಕಪ್ಪತ್ತಗುಡ್ಡವನ್ನ ಒಂದು ಅದ್ಭುತವಾಗಿ ಅಭಿವೃದ್ಧಿ ಮಾಡಿ ಇಲ್ಲೊಂದು ಸರ್ಕಾರಿ ಪ್ರವಾಸಿ ಇಲಾಖೆ ಒಂದು ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ಸೋತಿದೆ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿರೋದು ಸಿಬ್ಬಂದಿಗಳು ಕೆಲವು ಜನ ಅದು ನಾಮಕಾವಸ್ಥಿದ್ದಾರೆ ಅನಿಸ್ತಿದೆ. ಸಿಕ್ಕಿತೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ದಾರಿ. ಇಲ್ಲಿ ನಾವು ನೋಡ್ಬೋದು ಬಸವಣ್ಣನ ಮೂರ್ತಿ ಇದೆ. ಇದಕ್ಕೆ ಪೇರಲ ಹಣ್ಣನ್ನ ತಿಕ್ಕಿ ನಮಗೆ ಬೇಕಾದಂಥದ್ದನ್ನ ಬೇಡ್ಕೊಂಡು ಹೋದ್ರೆ ಅದು ಈಡೇರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇಲ್ಲಿ ನಾವು ಗಮನಿಸಬಹುದು ಸಾಕಷ್ಟು ಜನ ಈಗಾಗಲೇ ಪೇರಲ ಹಣ್ಣನ್ನ ತಿಕ್ಕಿ ಹೋಗಿದ್ದಾರೆ. ಗುಡಿಯ ಮುಂದೆ ಈ ನಂದಿ ಇದೆ. ಹಾಗೆಯೇ ಈ ಮರವನ್ನ ನಾವು ಗಮನಿಸಬಹುದು. ಇಲ್ಲಿ ಬಟ್ಟೆಯನ್ನ ಕಟ್ಟಿದ್ರೆ ಮದುವೆ ಆಗದವರಿಗೆ ಮದುವೆ ಆಗುತ್ತಂತೆ. ಹಂಗೆ ಚೂರು ಕೆಳಗಡೆ ನಾವು ಗಮನಿಸಬಹುದು ಕಲ್ಲುಗಳಿಂದ ಮನೆ ಕಟ್ಟುವ ಸಂಕಲ್ಪವನ್ನು ಕೂಡ ಇಲ್ಲಿ ಮಾಡ್ತಾರೆ. ಯಾರು ನಿಮ್ಮ ದೋಸ್ತನಿಗೆ ಮದುವೆ ಆಗಲು ಅವನಿಗೆ ಶೇರ್ ಮಾಡಿ ಹೇಳ್ರಿ ಇಲ್ಲಿಗೆ ಬಂದು ಹೋಗೋದಕ್ಕೆ. ಅಲ್ಲಿಂದ ಅದ್ಭುತವಾದ ವ್ಯೂ ಪಾಯಿಂಟ್ಗೆ ನಾವು ಬಂದು ತಲುಪಿದ್ವಿ. ಎಷ್ಟು ಅದ್ಭುತವಾಗಿದೆ ಅಂದರೆ ಅದನ್ನು ವರ್ಣಿಸಲು ಸಾಧ್ಯನೇ ಇಲ್ಲ. ಆಕಾಶವೇ ನಮ್ಮ ಹತ್ತಿರ ಬಂದಿದೆ ಅನ್ನುವಂತಹ ಅನುಭವ ನಮಗಾಯ್ತು. ಈ ಕಪ್ಪತ್ತಗುಡ್ಡ ಅನ್ನುವಂತಹ ಈ ಬೆಟ್ಟದಲ್ಲಿ ಅಥವಾ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಔಷಧೀಯ ಸಸ್ಯಗಳಿದಾವೆ. ಇದನ್ನ ನಮ್ಮ ಸರ್ಕಾರ ಈಗ ಔಷಧೀಯ ಸಸ್ಯಗಳ ಪ್ರಯೋಗಾಲಯ ಅಂತ ಘೋಷಣೆ ಕೂಡ ಮಾಡಿದೆ. ಆದರೆ ಇಲ್ಲಿ ಏನೇನು ಔಷಧೀಯ ಸಸ್ಯಗಳಿದಾವೋ ಏನೇನಿದಾವೋ ಅವೆಲ್ಲವನ್ನು ಕೂಡ ಕಾಪಾಡ್ಕೊಂಡು ಹೋಗ್ಬೇಕು. ಇವುಗಳನ್ನ ಹೆಚ್ಚೆಚ್ಚಾಗಿ ಉತ್ಪಾದಿಸಿ ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಯಾವ್ಯಾವ ರೀತಿ ಡೆವಲಪ್ ಮಾಡೋದಕ್ಕೆ ಸಾಧ್ಯ, ಇನ್ನು ಹೆಚ್ಚಿನ ಔಷಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಕೆಲವೊಂದಿಷ್ಟು ಇಲ್ಲಿ ಈಗ ಇರುವಂತ ಔಷಧಿ ಸಸ್ಯಗಳು ಮರೆ ಆಗ್ತವೆ, ಅವು ಅಳಿವಿನ ಅಂಚಿನಲ್ಲಿದ್ದಾವೆ. ಅವೆಲ್ಲವನ್ನು ಕೂಡ ಉಳಿಸುವಂತ ಕೆಲಸವನ್ನ ಸರ್ಕಾರಗಳು ಮಾಡಬೇಕು. ಆದ್ರೆ ಇಲ್ಲಿ ಆಧುನಿಕತೆ ಹೆಸರಿನೊಳಗಡೆ ಈ ರೀತಿ ಫ್ಯಾನ್ಗಳನ್ನ ಹಾಕೋದು, ಯಾವುದೋ ಕಂಪನಿಗೆ ಇತ್ತೀಚೆಗೆ ಗಣಿಗಾರಿಕೆಯನ್ನ ಈ ಕಪ್ಪತ್ತಗುಡ್ಡದಲ್ಲಿ ಬ್ಯಾನ್ ಮಾಡಿದ್ದಾರೆ. ಒಂದ್ ವೇಳೆ ಗಣಿಗಾರಿಕೆಯನ್ನ ಬ್ಯಾನ್ ಮಾಡದೆ ಹೋಗಿದ್ರೆ ಇಲ್ಲಿಯೂ ಕೂಡ ದೊಡ್ಡ ಬಿಲ್ಡಿಂಗ್ ಗಳನ್ನ ನಿಲ್ಲಿಸ್ಬಿಡ್ತಿದ್ರು ನಮ್ಮ ದೊಡ್ಡ ಜನಗಳೆಲ್ಲರೂ ಕೂಡ. ಒಟ್ಟಾರೆ ಪರಿಸರವನ್ನ ಉಳಿಸ್ಬೇಕಂದ್ರೆ ಬರೀ ಅದು ಬಾಯಿ ಮಾತಿಂದ ಮಾತ್ರ ಸಾಧ್ಯ ಅಲ್ಲ. ಇದಕ್ಕೆ ಸರ್ಕಾರ, ಸಮಾಜ ಎಲ್ಲವೂ ಕೂಡ ಪಣತೊಟ್ಟು ನಿಂತ್ಕೋಬೇಕು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಾಕೃತಿಕ ಸೌಂದರ್ಯವನ್ನ ಸವಿಯೋದಕ್ಕೆ ಇರುವಂತಹದ್ದು ಕಪ್ಪತ್ತಗುಡ್ಡ ಮಾತ್ರ. ನಮ್ಗೆಲ್ಲ ಬೇರೆ ಬೇರೆ ರಾಜ್ಯದ ದೊಡ್ಡ ಹಿಲ್ಸ್ಗಳ ಬಗ್ಗೆ ಗೊತ್ತು, ವಿದೇಶಿ ವಿಚಾರಗಳ ಬಗ್ಗೆ ಗೊತ್ತು. ಆದ್ರೆ ನಮ್ಮ ಕಪ್ಪತ್ತಗುಡ್ಡದ ಈ ವಿಚಾರ ಇದು ಯಾರಿಗೂ ಕೂಡ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ. ಇದು ನಮ್ಮ ಸನಾತನ ಸಂಸ್ಕೃತಿಯ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನದಿಂದ ಹಿಡ್ಕೊಂಡು ಇಲ್ಲಿ ನಮ್ಮ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನ ಪ್ರಕೃತಿ ಇರುವಂಥದ್ದು. ನನಗೆ ಇನ್ನೊಂದು ಆಶ್ಚರ್ಯ ಅನಿಸೋ ಸುದ್ದಿ ಏನಂದ್ರೆ, ಈ ಕಪ್ಪತ್ತಗುಡ್ಡ ಬಹಳ ಹಿಂದ್ಲಿಂದನೂ ಇದೆ. ಈ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ನಡೆದುಕೊಳ್ತಾರೆ. ಆದ್ರೆ ಅವ್ರು ಯಾರು ಕೂಡ ಅದು ಕಪ್ಪತ್ತಗುಡ್ಡ ಹೇಗಿತ್ತು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಇನ್ನು ಹೆಚ್ಚಿನದಾಗಿ ಇಲ್ಲಿ ಸಂಪತ್ತನ್ನ ಬೆಳೆಸಿದ್ದಾರೆ ಹೊರತು ನಮ್ಮ ಹಿರಿಯರು ಯಾವತ್ತೂ ಕೂಡ ಈ ಕಪ್ಪತ್ತಗುಡ್ಡವನ್ನ ಹಾಳು ಮಾಡಿಲ್ಲ, ಪ್ರಾಕೃತಿಕ ಸೌಂದರ್ಯಕ್ಕೆ ಧಕ್ಕೆಯನ್ನು ತಂದಿಲ್ಲ. ಆದ್ರೆ ನಾವು ಇಲ್ಲಿ ಬಂದ ಮೇಲೆ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನಕ್ಕೆ ಎಷ್ಟು ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಫೋಟೋ ಸೆಕ್ಷನ್ ಅನ್ನ ಮಾಡಿ, ನಮ್ಮಂತ ವ್ಲಾಗರ್ಸ್ಗಳು ಒಂದಿಷ್ಟು ವಿಡಿಯೋಗಳನ್ನ ಮಾಡಿ, ಇಲ್ಲಿ ಕುಡಿದು ತಿಂದು ಚಟಗಳನ್ನ ಮಾಡಿ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳನ್ನ ಮಾಡುವತ್ತ ನಮ್ಮ ಸಮಾಜ ಇಲ್ಲಿಗೆ ಬಂದು ನಿಂತಿದೆ. ಇದು ಇದೇ ರೀತಿ ಮುಂದುವರೆದ್ರೆ ನಮ್ಮ ಈ ಕಪ್ಪತ್ತಗುಡ್ಡವನ್ನ ನಾವು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಸರ್ಕಾರ ಇಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡು ಇಲ್ಲಿ ಚಾರಣಕ್ಕೆ ಒಂದಿಷ್ಟು ರಸ್ತೆ ವ್ಯವಸ್ಥೆಯನ್ನ ಮಾಡಿ, ಯಾರ್ಯಾರು ಬರ್ತಾರೋ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಿಡ ಗಂಟಿಗಳನ್ನ ಮುಟ್ಟೋದಕ್ಕೆ ಅವಕಾಶ ಕೊಡದೆ, ಬರೀ ಅವರು ಯಾವ ರೀತಿ ದಾರಿಯಲ್ಲಿ ಬರ್ತಾರೋ ಅದೇ ರೀತಿ ದಾರಿಯಲ್ಲಿ ಹೋಗುವಂತ ವ್ಯವಸ್ಥೆಯನ್ನ ಸರ್ಕಾರಗಳು ಮಾಡಬೇಕು. ಅದಕ್ಕೆ ಸಮಾಜ ಕೂಡ ಸ್ಪಂದಿಸಬೇಕು.
ಸ್ನೇಹಿತರೆ, ಇಲ್ಲಿ ನಮ್ಮ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಒಂದು ಫೋಟೋ ಸೆಕ್ಷನ್ ಅನ್ನ ಮಾಡ್ತಿದ್ದಾರೆ. ನಮ್ಮ ಪ್ರದೀಪ ಐ ಲವ್ ಗೋವಾ ಅಂತ ಹೇಳಿ ಬನಿಯನನ್ನ ಹಾಕೊಂಡು ಕಪ್ಪತ್ ಗುಡ್ಡದ ಮೇಲೆ ಬನಿಯನನ್ನ ಹಾಕೊಂಡು ಐ ಲವ್ ಫ್ರೆಂಡ್ ಮೆನ್ಷನ್ ಮಾಡಿ ಇಲ್ಲಿ ಕಪ್ಪತ್ ಗುಡ್ಡದ ಮೇಲೆ ಐ ಲವ್ ಗೋವಾ ಟಿ ಶರ್ಟ್ ಹಾಕೊಂಡು ಕಪ್ಪತ್ ಗುಡ್ಡದ ಮೇಲೆ ಫೋಟೋ ಸೆಕ್ಷನ್ ಅನ್ನ ಮಾಡ್ತಿದ್ದಾನೆ. ಇನ್ಮೇಲಿಂದ ನಾವು ಒಂದು ಹೊಸ ಟಿ ಶರ್ಟ್ ಅನ್ನ ತಂದು ಬಿಡೋಣ, ಐ ಲವ್ ಕಪ್ಪತ್ ಗುಡ್ಡ ಅಂತೇಳಿ. ಇಲ್ಲಿ ನಮ್ ದೋಸ್ತ್ ಬಸುವ ಯಾರ್ಯಾರು ಇದಾರೋ ಎಲ್ರದ್ದು ಫೋಟೋ ತೆಗಿತಿದ್ದಾನೆ. ಆದ್ರೆ ಅವನ ಫೋಟೋ ಯಾರು ತೆಗಿತಿಲ್ಲ ಅಂತ ಬಹಳ ಬೇಜಾರಾಗಿದ್ದಾನ ಅವನು ಇವಾಗ. ಸ್ನೇಹಿತರೆ, ನಾವೆಲ್ಲ ಇಲ್ಲಿ ಪ್ರಾಕೃತಿಕ ಸೌಂದರ್ಯವನ್ನ ಸಿಗ್ತಾ ಈಗ ಕಪ್ಪತ್ ಗುಡ್ಡದ ಹಿಂಭಾಗ ಅಂದ್ರೆ ನಾವು ಹಚ್ಚಿ ಬಂದಿರುವಂತ ಹಿಂದಿನ ಜಾಗದಲ್ಲಿ ಇಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ನಮ್ಗೆ ಎಷ್ಟು ಗೊತ್ತೋ ಅನುಭವ ಇದ್ದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ನಮ್ಮ ಸರ್ ಫೋಟೋ ಅಂತ ತೆಗೆದುಕೊಳ್ತಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಏನೇನು ಗೊತ್ತಂತ ಕೇಳೋಣ. ಸರ, ಇದ್ರ ಬಗ್ಗೆ ನಮಗೇನು ಗೊತ್ತೈತಂತ? ನಮಸ್ಕಾರ. ಕಪ್ಪತ್ತು ಗುಡ್ಡ ಆಕ್ಚುಲಿ ಬಹಳ ಫೇಮಸ್ ಇರುವುದು ಇಲ್ಲಿನ ಒಂದು ವೈಜ್ಞಾನಿಕ ಒಂದು ಸಸ್ಯಗಳಿಂದ, ಅಂದ್ರೆ ಔಷಧಕ್ಕಾಗಿನ ಬಳಸುವಂತಹ ಹಲವಾರು ಔಷಧೋಪಚಾರಿ ಸಸ್ಯಗಳಿಗಾಗಿ ಕಪ್ಪತ್ತು ಗುಡ್ಡ ಬಹಳ ಫೇಮಸ್. ಅದ್ರ ಜೊತೆಗೆ ಈಗ ಮಳೆಗಾಲದಲ್ಲಿ ಏನಾಗ್ತದೆ ಅಂದ್ರೆ ಕುರಿಗಾಹಿಗಳಿಗೆ ಸುತ್ತಮುತ್ತಲು ಎಲ್ಲಿನೂ ಸಹಿತ ಖಾಲಿ ಜಾಗ ಇರಲ್ಲ. ಅವ್ರಿಗೆ ಬೇಕಾದಂತಹ ಹುಲ್ಲುಗಾವಲು ಪ್ರದೇಶ ಇರಂಗಿಲ್ಲ. ಯಾಕಂದ್ರೆ ರೈತರು ಎಲ್ಲಾ ತಮ್ಮ ಭೂಮಿಗಳನ್ನ ಈ ಟೈಮ್ನೊಳಗೆ ಬಿತ್ತನೆ ಮಾಡಿರ್ತಾರೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಕಪ್ಪತ್ತ ಗುಡ್ಡದ ಒಂದು ತಪ್ಪಲು ಪ್ರದೇಶಗಳೊಳಗೆ ಅಲ್ಲಲ್ಲಿ ಅಲ್ಲಿ ಕಾಣ್ತಕ್ಕಂತಹ ಗುಡ್ಡದ ಬದಿಯೊಳಗ ತಮ್ಮ ಕುರಿಗಳನ್ನ ಈಗ ಬಿಟ್ಟಿರ್ತಾರೆ. ಈ ಕಪ್ಪತ್ತ ಗುಡ್ಡದ ಒಂದು ಸಸ್ಯಗಳ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಹಲವಾರು ಔಷಧೀಯ ಗುಣಗಳು ಆ ಸಸ್ಯದಲ್ಲಿ ಇರುವುದರಿಂದ ಕುರಿಗಳಿಗೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಬರಂಗಿಲ್ಲ ಅಂತೇಳಿ ಇಲ್ಲಿಯ ರೈತರು ಕುರಿಗಾಹಿಗಳು ದೊಡ್ಡ ಮಟ್ಟದೊಳಗೆ ನಂಬ್ತಾರೆ. ಅಂದ್ರೆ ಈಗ ಕುರಿಗಾಯಿಗಳಿಗೆ ಇಲ್ಲಿ ರೋಗ ಇರದೇ ರೀತಿ ಮಳೆಗಾಲ ಬಂದಾಗ ಇಲ್ಲಿ ಬಂದು ಹೋಗ್ತಾರ ಅನ್ನೋ ಒಂದು ವಾಡಿಕೆ. ಹೌದು, ಸಾಕಷ್ಟು ಅದು ಏನಂದ್ರೆ ಇಲ್ಲಿ ಈ ಪ್ರದೇಶದೊಳಗೆ ಜನಜನಿತವಾದಂತಹ ನಂಬಿಕೆ ಏನಂದ್ರೆ ಸಾಮಾನ್ಯವಾಗಿ ಮಳೆಗಾಲದೊಳಗೆ ಕುರಿಗಳಿಗೆ ಹಲವಾರು ರೋಗಗಳು ಬರ್ತವೆ. ಆದ್ರೆ ಈ ಕಪ್ಪತ್ತ ಗುಡ್ಡದ ಒಂದು ಮಣ್ಣಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಕುರಿಗಳು ತಮಗೆ ರೋಗ ಬಂದಾಗ ಈ ಇಲ್ಲಿನ ಮಣ್ಣನ್ನ ನೆಕ್ಕಿ ಅಥವಾ ಇಲ್ಲಿನ ಮಣ್ಣನ್ನ ತಿನ್ನುವುದರಿಂದ ಹಲವಾರು ರೀತಿಯ ರೋಗಗಳು ಮಾಯವಾಗ್ತವು ಅಂತೇಳಿ ಇಲ್ಲಿನ ರೈತರು ಕುರಿಗಾಹಿಗಳು ನಂಬ್ತಾರೆ. ವ್ಯೂ ಪಾಯಿಂಟ್ ಅನ್ನ ನಾವು ನೋಡಬಹುದು. ಇಲ್ಲಿ ಸಾಕಷ್ಟು ಜನ ರೀಲ್ಸ್ ಗಳನ್ನ ಮಾಡ್ತಿರ್ತಾರೆ. ಸಾಕಷ್ಟು ಜನ ವಿಡಿಯೋ ಶೂಟಿಂಗ್ ಅನ್ನ ಹೆಚ್ಚಾಗಿ ಮಾಡುವಂತದ್ದು ಇದೇ ಜಾಗದಲ್ಲಿ. ವಾಪಸ್ ಕೆಳಗಡೆ ಇಳುತ್ತಾ ಬಂದ ದಾರಿಯನ್ನೇ ಇಳಿಯುವಾಗ ಸ್ವಲ್ಪ ಜಾಗರೂಕತೆ ಇರಬೇಕು. ಈ ಕಪ್ಪತ್ ಗುಡ್ಡವನ್ನ ಮೇಲಿಂದ ಏರಿ ಅಲ್ಲೊಂದಿಷ್ಟು ತಿರುಗಾಟ ಮಾಡಿ ಎಲ್ಲಾ ಮುಗಿಸಿ ಮತ್ತೆ ನಾವು ಕಪ್ಪತ್ ಮಲ್ಲೇಶ್ವರ ಇರುವಂತಹ ದೇವಸ್ಥಾನದ ಬಳಿಗೆ ಬಂದಿದ್ದೀವಿ. ಸ್ನೇಹಿತರೆ, ನಾವು ಇಡೀ ಕಪ್ಪತ್ ಗುಡ್ಡವನ್ನ ತಿರುಗಿ ವಾಪಸ್ ಮತ್ತೆ ಈ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನಯ್ಯ ಕಪ್ಪತ್ ಮಠ ಅವರಿದ್ದಾರೆ. ಅವರನ್ನ ಒಂಚೂರು ಈ ಕಪ್ಪತ್ ಗುಡ್ಡ ಮತ್ತು ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿಯಾಗಿದೆ, ಏನೇನಿದೆ ಅನ್ನುವಂಥದ್ದನ್ನ ಕೇಳೋಣ. ನಮಸ್ಕಾರ ಅಜ್ಜ. ಮೊದಲನೇದಾಗಿ ಈ ಕಪ್ಪತ್ ಮಲ್ಲೇಶ್ವರ ಈ ದೇವಸ್ಥಾನದ ಬಗ್ಗೆ ಏನು ಹಿಂದಿನಿಂದ ಹೆಂಗಿತ್ತು? ಕಪ್ಪತ್ತ ಗುಡ್ಡ ಅಂದ್ರೆ ಬಿಂಕದ ಕಟ್ಟಿಂದ ಹಿಡಿದು ಗದಗಿಂದ ಬಿಂಕದ ಕಟ್ಟಿಂದ ಹಿಡಿದು ಚಿಂತಾಲೂರು ಮಠನು ಕಪ್ಪತ್ತ ಗುಡ್ಡ ಸಾಲ ಐತ್ರಿ. ಕಪ್ಪತ್ತಗಿರಿ ನೋಡೋದಕ್ಕಿಂತ ಕಪ್ಪತ್ತಗಿರಿ ನೋಡೋದು ಮೇನ್ ಅಂತೇಳಿ ಸ್ಕಂದ ಪುರಾಣದೊಳಗ ಇದೆ. ಸ್ಕಂದ ಪುರಾಣ. ಆಮೇಲೆ ಕಪ್ಪತ್ತ ಗುಡ್ಡಕ್ಕೆ 3 ಹೆಸರು ಬರ್ತವೆ: ಕಪೋತಗಿರಿ, ದ್ರೋಣಗಿರಿ, ಸುವರ್ಣಗಿರಿ ಅಂತೇಳಿ. ಕಪೋತಗಿರಿ ಅಂತ ಯಾಕೆ ಹೆಸರು ಬಂತಂದ್ರೆ ಕಪಿಲ ಮಹರ್ಷಿಗಳು ಇಲ್ಲಿ ವಾಸದಿಂದ ಕಪೋತಗಿರಿ ಅಂತ ಹೆಸರು ಬಂತು. ಉತ್ತರ ಭಾಗಕ್ಕೆ ದ್ರೋಣಗಿರಿ ಪರ್ವತ ಅಂತಾರ. ದ್ರೋಣಾಚಾರ್ಯ ವಾಸದಿಂದ ದ್ರೋಣಗಿರಿ ಅಂತೇಳಿ ಹೆಸರು. ಈ ಕಡೆ ಪಶ್ಚಿಮ ಭಾಗಕ್ಕೆ ಸುವರ್ಣಗಿರಿ ಅಂತೇಳಿ ಹೇಳ್ತಾರ. ಅಂದ್ರೆ ಆ ಗುಡ್ಡಕ್ಕೆ ಮಹಾಲಿಂಗೇಶ್ವರ ಒಂದು ಗುಡ್ಡ ಇದೆ. ಆ ಗುಡ್ಡಕ್ಕೆ ಬಂಗಾರ ಸಿಗೋದರಿಂದ ಸುವರ್ಣಗಿರಿ ಅಂತೇಳಿ ಹೆಸರು. ಈಗ ಕಪ್ಪತ್ತ ಗುಡ್ಡ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನ ಇದೆ. ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಸಾಕ್ಷಾತ್ ಪ್ರತಿಬಿಂಬವಾಗಿ ಉದ್ಭವವಾದಂತ ಲಿಂಗು ಇದು. ಇಲ್ಲೇ ಗುಡ್ಡ ಪಾರ್ವತಿ ಪರಮೇಶ್ವರ ಇರ್ತಕ್ಕಂಥ ಸ್ಥಳ. ಪಂಚಲಿಂಗಗಳು ಇರೋದಿಲ್ಲಿ ನ್ಯಾಚುರಲ್ ರೀ. ಇಲ್ಲೇ ಉದ್ಭವ ಆಗಿದ್ರಿ. ಆಮೇಲೆ ಇದು ಇಚ್ಛಾಸಿದ್ಧಿ ಜಾಗ. ಇಲ್ಲಿ ಮನಸ್ಸಿನೊಳಗೆ ಏನು ಬೇಡ್ಕೊಂತ ಇರ್ತದ. ಈ ಮನೆ ಇಲ್ದವರು ಮನೆ ಕಟ್ಟಿ ಹೋಗ್ತಾರ, ಮದುವೆ ಆಗಲಿಲ್ಲ ಹೊಂದಾಯ್ಕೆ ಹೋಗ್ತಾರ, ಮಕ್ಕಳಾದ್ರ ತೊಟ್ಟ ಕಟ್ಟಿ ಹೋಗ್ತಾರ. ಅವ್ರವ್ರ ಏನೇ ಬೇಡಿಕೆಗಳಿರ್ತಾವೋ ಇಲ್ಲೇ ಈಡೇರ್ತದ ಅಂತ ಹೇಳ್ತಾರೆ. ಆಮೇಲೆ ಕಪ್ಪತ್ತಗುಡಲ್ಲಿ ಕೆಳಗೆ ಗಂಜಿ ಬಾವಿ ಅಂತ ಕ್ಷೇತ್ರ ಇದೆ. ಇಲ್ಲಿ ಮೇಲ್ಗಡೆ ಕಾರಿಸಿದ್ದಪ್ಪ ಅಂತಿದೆ, ಮೇಲ್ಗಡೆ ಚಕ್ರ ಬಸವಣ ಅಂತಿದೆ, ಗಾಳಗುಂಡಿ ಬಸವಣ ಅಂತೈತಿ, ನೆಲ್ಲಿವೇರಿ ಬಸವಣ ಅಂತಿದೆ, ನಂದಿವೇರಿ ಬಸವಣ ಅಂತಿದೆ.
ಆಮೇಲೆ ಕಪ್ಪತ್ ಗುಡ್ಡ ಆಯುರ್ವೇದಿಕ್ಕಿಗೆ ಇದು ಹೆಸರುವಾಸಿ ಆಗೈತಿ. ಒಟ್ಟಾರೆ ಇಲ್ಲಿ ಗಿಡಮೂಲಿಕೆ ಸಸ್ಯಗಳು ಭಾಳ ಇದಾವ ಅಂತ ಕೇಳ್ಪಟ್ಟೆ. ನೋಡ್ರಿ 364 ರೋಗಕ್ಕೆ ಔಷಧ ಸಿಗ್ತಾವಂತ ಹೇಳ್ತಾರೆ ಈ ಕಪ್ಪತ್ ಗುಡ್ಡದಲ್ಲಿ. ಮತ್ತೆ ಏನೇನು ವಿಶೇಷತೆಗಳು ಈ ಗುಡ್ಡದೊಳಗದಾವ ಅಂತ? ಏನು ಅತಿ ಶುದ್ಧವಾದ ಗಾಳಿ ಏಷ್ಯಾ ಖಂಡದಲ್ಲಿ ಖಂಡದಲ್ಲಿ ಕಪ್ಪತ್ ಗುಡ್ಡ ಇರೋದ್ರಿಂದ 2ನೇ ಸ್ಥಾನ ಬಂದದ್ರಿ. 2ನೇ ಸ್ಥಾನ. ನಮ್ಮ ಎಲ್ಲರಿಗೂ ಉತ್ತರ ಕರ್ನಾಟಕ ಅಂದ ತಕ್ಷಣ ಅನ್ಸೋದೇನಂದ್ರ ಬಿಸಿಲು, ಅಲ್ಲಿ ಬಹಳ ಬಡ ಜನರು, ಅಲ್ಲಿ ಏನು ಇರೋದಿಲ್ಲ, ಈ ಭಾವನೆ ಇರ್ತೈತಿ. ನಮ್ಮ ಉತ್ತರ ಕರ್ನಾಟಕದಲ್ಲೇ ಈ ರೀತಿಯ ಇರ್ತಕ್ಕಂಥ ಮಲೆನಾಡಿನ ವಾತಾವರಣ ಕೊಡುವಂತ ಒಂದು ಸ್ಥಳ ಐತೆ ಅನ್ನೋದನ್ನ ನಾವು ಮರೆತು ಬಿಟ್ಟೇವಿ. ಅದ್ರ ಬಗ್ಗೆ ನೀವು ಏನು ಹೇಳಕ್ ಬಯಸ್ತೀರಿ? ಇದು 1000 ವರ್ಷದಿಂದ ಬಂದಂತ ಸ್ಥಳ ಇದು. ಇದಕ್ಕೆ ಕಪ್ಪತ್ ಗುಡ್ಡ ಅಂದ್ರೆ ಹೆಸರುವಾಸಿ ಐತಿ, ಬಟ್ ಇದಕ್ಕೆ ಅನುಕೂಲಗಳಿಲ್ಲ ಇಲ್ಲಿ. ಮೇನ್ ಭಕ್ತಾದಿಗಳು ಬರೋಂತರಿಗೆ ಇಲ್ಲಿ ಗಂಗಿ ಬಾವಿಯಿಂದ ಮೇಲಿ ಬರೋ ಮಠ 1/2 ಕಿಲೋಮೀಟರ್ ರೋಡಿನ ವ್ಯವಸ್ಥೆ ಇಲ್ಲ. ಆಮೇಲೆ ಇಲ್ಲಿ ವಸತಿಗೃಹ ಇಲ್ಲ ಬಂದಂತ ಹೆಸರು ಐತಿ, ಬಟ್ ಯಾರು ರಾಜಕೀಯ ಮಂದಿ ಇಲ್ಲಿ ಯಾರು ಏನು ಕಪ್ಪತ್ ಗುಡ್ಡ ಬಗ್ಗೆ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಯಾರು ಹಿಂಗ ಆಶ್ವಾಸನೆ ಕೊಡ್ತಾರ, ನಾ ರೋಡ್ ಮಾಡಿ ಕೊಡ್ತೇನ್ರಿ, ಅದು ಮಾಡ್ತೇವಿ ಹೇಳ್ತಾರ. ಬಟ್ ಇಲ್ಲಿ ಯಾರು ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಇಲ್ಲಿವರೆಗೆ. ಅಂದ್ರೆ ಇಲ್ಲಿ ಗುಡ್ಡಕ್ಕೆಲ್ಲ ಬಹಳ ಜನ ಬರ್ತಾರ, ಬಂದ್ರು ಕೂಡ ಇಲ್ಲಿ ರೋಡ್ ಇಲ್ಲ, ಬರೋರಿಗೆ ಚೂರು ತೊಂದರೆ ಆಗ್ತೈತಿ, ವಯಸ್ಸಾದವ್ರಿಗೆ ಅಂಗವಿಕಲರಿಗೆಲ್ಲ ತೊಂದರೆ ಆಗ್ತದ್ರಿ. ಇಲ್ಲಿ ಪ್ರತಿ ದಿವಸನ ಇಲ್ಲಿ ಭಕ್ತರ ಸಹಕಾರದೊಂದಿಗೆ ದಾಸೋಹ ಇರ್ತದ. ಪ್ರತಿ ದಿವಸನ ಇಲ್ಲಿ ಡೈಲಿ 400-500 ಜನ ಬರ್ತಾರ ಇಲ್ಲಿ. ಈಗ ಇಲ್ಲಿ ಪ್ರತಿ ದಿವಸ ದಾಸೋಹ ಇರ್ತದ ಏನ್ರಿ, ಪ್ರತಿ ದಿವಸ ಇಲ್ಲಿ ನೀವು ದಾಸೋಹ ಇರ್ತದ, ಭಕ್ತರ ಸಹಕಾರನ ನಡೀತದೆ. ಆಮೇಲೆ ಇದು ಕಪ್ಪತ್ ಗುಡ್ಡದ ಹುಳಿನ ಸೊಪ್ಪು ಅಂತ ಒಯ್ತಾರ, ಮನೆ ಒಳಗೆ ಧೂಪ ಹಾಕ್ಲಿಕ್ಕೆ. ಅದು ಏನೋ ದೋಷ ಇದ್ರು ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ನೆಗೆಟಿವ್ ಎನರ್ಜಿ ಏನಿದ್ರು ಹೋಗ್ತದೆ. ಅಲ್ಲಿ ಬಹಳ ಜನ ತಗೊಂಡ್ ಅದು ಯಾವ ಸೊಪ್ಪು? ಅದು ಪೂರಾ ಅದು ಹುಳಿನ ಸೊಪ್ಪು ಅಂತ ಅಂತಾರೆ. ಎಲ್ಲದಕ್ಕೂ ಬರ್ತದೆ. ಅದನ್ನ ತಗೊಂಡೋಗಿ ಧೂಪ ಹಾಕ್ತಾರೆ. ಧೂಪ ಹಾಕಿದ್ರೆ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳು ಹೋಗ್ತಾವ ಅಂತ ಹೇಳ್ತೀವಿ. ಕಪ್ಪತ್ ಗುಡ್ಡ ಪ್ರತಿ ವರ್ಷನೂ ಶ್ರಾವಣ ಮಾಸದಲ್ಲಿ 3ನೇ ಸೋಮವಾರ ಗುರುವಾರ ಶ್ರೀ ಕಪ್ಪತ್ ಮಲ್ಲೇಶ್ವರ ಮತ್ತು ಬೃಹತ್ತಾಗಿ ವಿವಾಹ ಕಾರ್ಯಕ್ರಮ ನಡೀತದೆ. ಜಾತ್ರೆ ವಿಶೇಷ ಕಾರ್ಯಕ್ರಮ ಇರ್ತದೆ ಏನ್ರಿ, ಪ್ರತಿ ವರ್ಷ ನಡೀತಾ ಬಂದತ್ತೆ. ಒಟ್ಟಾರೆ ಇಲ್ಲಿ ಸಾಕಷ್ಟು ರಾಜಕಾರಣಿಗಳು ಬರ್ತಾ ಇರ್ತಾರ, ಹೋಗ್ತಾ ಇರ್ತಾರ. ಇಲ್ಲಿ ಆಶ್ವಾಸನೆ ಕೊಡ್ತಾರ. ಯಾರು ಇಲ್ಲಿ ಕಪ್ಪತ್ ಗುಡ್ಡ ಬಗ್ಗೆ ಯಾರು ಇಲ್ಲಿ ಯಾವ್ದೇ ಕೆಲಸಗಳು ಮಾಡಿಲ್ಲ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಕಪ್ಪತ್ ಗುಡ್ಡ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಸಾಕಷ್ಟು ಭಕ್ತರು ಇಲ್ಲಿ ಬರ್ತಾರೆ. ಅವ್ರಿಗೆ ಬೇಕಾದಂತ ವ್ಯವಸ್ಥೆಯಲ್ಲಿ ಇಲ್ಲ, ರೋಡ್ ಇಲ್ಲ, ಅದರಿಂದಾಗಿ ಸ್ವಲ್ಪ ತೊಂದರೆ ಆಗಿದೆ. ರಾಜಕಾರಣಿಗಳು ಬರೀ ಬಂದು ದರ್ಶನ ತಗೊಂಡು ಆಶ್ವಾಸನೆಯನ್ನು ಪಟ್ಟು ಹೋಗ್ತಿದ್ದಾರೆ. ಅದು ಈ ರೀತಿ ಆಗಬಾರ್ದು ಅನ್ನುವಂಥದ್ದು ಇಲ್ಲಿರುವಂತಹ ಧರ್ಮಾಧಿಕಾರಿಗಳ ಆಶಯ. ಧನ್ಯವಾದಗಳು ಸ್ನೇಹಿತರೆ. ನಾವೀಗ ಕಪ್ಪತ್ ಗುಡ್ಡವನ್ನ ಏರಿ ಅಲ್ಲೊಂದಿಷ್ಟು ತಿರುಗಾಡಿ ಬೇರೆ ಬೇರೆ ಕಡೆ ಫೋಟೋ ಎಲ್ಲ ತೆಗೆಸ್ಕೊಂಡು ಒಂದಿಷ್ಟು ವ್ಲಾಗ್ಗಳನ್ನು ಮಾಡಿ ನಿಮಗೆಲ್ಲ ಏನು ತಿಳಿಯುತ್ತೋ ಅದನ್ನು ಹೇಳಿ, ಯಾರ ಕಡೆಯಿಂದ ಏನು ತಿಳಿಸೋಕೆ ಸಾಧ್ಯ ಅದನ್ನೆಲ್ಲ ತಿಳಿಸಿದ್ದೀವಿ. ಈಗ ನಾವು ವಾಪಸ್ ಹೋಗ್ತಿದ್ದೀವಿ. ಹೋಗುವಾಗ ನಮ್ಮ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಕೂಡ ಒಂದು ಯಾವುದೋ ಸೊಪ್ಪಿದೆ. ಈ ಸೊಪ್ಪು ಆಗಲೇ ಹೇಳಿದಂತೆ ಆ ಸೊಪ್ಪು ಮನೆಯಲ್ಲಿರುವಂಥ ನೆಗೆಟಿವಿಟಿಯನ್ನು ನಾವು ಧೂಪದಲ್ಲಿ ಹಾಕಿದಾಗ ಹೋಗ್ಲಾಡ್ಸದೆ ಅನ್ನುವಂಥ ನಂಬಿಕೆ ಇದೆ. ನಾವೀಗ ವಾಪಸ್ ಹೋಗ್ತಿದ್ದೀವಿ, ಹೋಗೋಣಂತ ಬರ್ರಿ. ಪೂರಾ ಕೆಳಗಡೆ ಇಳಿಯುತ್ತಾ ಬಂದ್ವಿ. ಹಿಡ್ಕೋ ಹಿಡ್ಕೋ ಅಂಕ ಹಾಕೊಡ್ರಿ, ಹಿಡ್ಕೋ ಅದನ್ನ ಹಿಡ್ಕೋ. ಸ್ನೇಹಿತರೆ, ಈ ಒಂದು ಕಪ್ಪತ್ ಗುಡ್ಡದ ಕೆಳಗಡೆ ಭಾಗದಲ್ಲಿ ಒಂದು ಗಂಗಾದೇವಿ ಬಾವಿ ಅಂತಿದೆ. ಅದ್ಭುತವಾಗಿ ಇದೊಂದು ಬಾವಿಯನ್ನು ಕಟ್ಟಿದ್ದಾರೆ. ಈ ಬಾವಿಯನ್ನ ನಾವು ನೋಡೋಣ. ಬಾವಿಯ ಕೆಳಗಡೆ ನೀರಿದಾವೆ. ಯಾರೇ ಈ ಬಾವಿ ಒಳಗಡೆ ಬರ್ಬೇಕಂದ್ರೆ ಕೂಡ ತಮ್ಮ ಚಪ್ಪಲಿಯನ್ನ ಮೇಲ್ಗಡೆನೆ ಬಿಟ್ಟು ಬರಬೇಕು. ಒಂದು ದೈವಿ ಸ್ವರೂಪದಲ್ಲಿ ಈ ಒಂದು ಬಾವಿಯನ್ನ ನೋಡ್ತಾರೆ. ಅದರಂಚು ಈ ಎಲ್ಲಾ ನೀರನ್ನ ಕೆಲವೊಂದಿಷ್ಟು ಜನ ಕುಡಿದು ತಲೆ ಮೇಲೆ ಹಾಕೊಳ್ಳುವಂತಹ ಪ್ರತೀತಿ ಇದೆ. ಸ್ನೇಹಿತರೆ, ಬಹಳ ತಂಪಾಗಿರುವಂತಹ ನೀರಿದೆ. ಒಂದ್ ರೀತಿ ನಾವು ಆರೋ ವಾಟರ್ನ ಕುಡ್ದಂಗೆ ಆಗುತ್ತೆ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ನೀರು. ಇಂತಹ ಸಾಕಷ್ಟು ವೈಶಿಷ್ಟ್ಯಗಳು ಮತ್ತು ಸಾಕಷ್ಟು ವಿಶೇಷತೆಗಳು ನಮ್ಮ ಹಳ್ಳಿ ಈ ಭಾರತದಲ್ಲಿ ಗಲ್ಲಿಗೂ ಕೂಡ ಇದೆ. ಅದನ್ನು ನಾವು ತಿಳ್ಕೊಳ್ಳುವಲ್ಲಿ ಸೋತ್ಬಿಟ್ಟಿದ್ವಿ. ಬೇರೆ ಬೇರೆ ದೇಶದವರ ಸಂಸ್ಕೃತಿಯನ್ನು ನಾವು ತಿಳ್ಕೊಂಡಿದ್ದೀವಿ, ಆದರೆ ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ವಿಶೇಷತೆಗಳನ್ನೇ ನಾವು ತಿಳ್ಕೊಳ್ಳಿಲ್ಲ. ಕಾರ್ ತಂದ ಗೆಳೆಯನಿಗೆ ಅರ್ಜೆಂಟಾಗಿ ಕೆಲಸ ಬಂತು. ಕಾರ್ ತಗೊಂಡು ಅವನು ಹೋಗೇ ಬಿಟ್ಟಿದ್ದ.
ಅದಕ್ಕಾಗಿ ಒಳ್ಳೇದಾಯ್ತು ಅಂತ ನಾವು ಪ್ರಕೃತಿಯ ಮಡಿನಲ್ಲಿ ನಡ್ಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದ್ವಿ. ಮಾರ್ಗ ಮಧ್ಯದಲ್ಲಿ ನಾಗಪ್ಪನ ದರ್ಶನ ನಮಗಾಯ್ತು. ಹಾಗೂ ಹೀಗೋ ಮಾಡಿ ಊರನ್ನ ತಲುಪಿದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಂತಹ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಅಮೋಘ ಭಾರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ.